ಇನ್ನು ವಿಜೇಂದ್ರ ವಿರುದ್ಧ ಯತ್ನಾಳ್ ಸಮರವನ್ನ ಸಾರಿರೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ತೂಗುಗತ್ತಿ ಒಂದು ತೇಲಾಡ್ತಾ ಇದೆ ಯತ್ನಾಳ್ ಅವರ ಮೇಲೆ. ಏನದು ಯತ್ನಾಳ್ ಅವರ ಮೇಲೆ ತೂಗುಗತ್ತಿ ಇರೋದು? ಅದು ಅಮಾನತ್ತಿನ ತೂಗುಗತ್ತಿ. ಹಾಗಾಗಿ ವಿಜೇಂದ್ರ ವಿರುದ್ಧ ಈಗ ಯತ್ನಾಳ್ ಸಮರವನ್ನ ಸಾರಿದ್ದಾರೆ. ಈಗ ಒಂದು ರೀತಿಯಾಗಿ ಅವರ ಮೇಲೆ ತೂಗುಗತ್ತಿ ಉಳಿಯಾಡ್ತಾ ಇದೆ. ಏನದು ಅಂತಂದ್ರೆ ಅಮಾನತ್ತಿನ ವಿಚಾರ. ಈಗಾಗಲೇ ಅವರಿಗೆ ಎರಡನೆಯ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಮೊದಲೇ ಶೋಕಾಸ್ ನೋಟಿಸ್ ಅಂತ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ರು, ನಾನು ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ. ತದನಂತರ ಮತ್ತೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನೀವು ಅಷ್ಟೆಲ್ಲ ಹೇಳಿದ ನಂತರವೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಉತ್ತರ ಕೊಡಿ ಆದಷ್ಟು ಬೇಗ ಅಂತೇಳಿ 3 ದಿನದ ಒಳಗಡೆಗೆ ಕೊಡಿ 72 ಗಂಟೆ ಸಮಯಾವಕಾಶವನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಕಳೆದ 3 ದಿನಗಳಿಂದಲೂ ಕೂಡ ಯತ್ನಾಳ್ ಅವರು ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಯತ್ನಾಳ್ ಅವರು ಅನ್ನುವಂಥದ್ದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಯಾರಿಗೂ ಸಿಗದೆ ಯತ್ನಾಳ್ ಅವರು ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲೂ ಇಲ್ಲ, ವಿಜಯಪುರದಲ್ಲೂ ಕೂಡ ಇಲ್ಲ. ಹಾಗಿದ್ದಾಗ ಎಲ್ಲಿ ಹೋದರು? RSSನ ನಾಯಕರ ಮೂಲಕವಾಗಿ ಉಚ್ಚಾಟನೆ ಆಗುವಂಥ ಪರಿಸ್ಥಿತಿ ಏನಾದರೂ ಬಂದರೆ ಅಥವಾ ಅಮಾನತಾಗುವಂಥ ಶಿಕ್ಷೆ ಏನಾದರೂ ಬಂದರೆ ಅದನ್ನು ತಪ್ಪಿಸಿಕೊಳ್ಳೋಕೆ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಈಗ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಶಿಸ್ತು ಕ್ರಮ ಆಗದಂತೆ ಸಂಘದ ಮೂಲಕ ಒತ್ತಡವನ್ನ ಯತ್ನಾಳ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಶಸ್ವಿ ಆಗ್ತಾರಾ? ಸೂತ್ರಧಾರರು ಅಲ್ಲಿಂದನೇ ಇರಬೇಕಾದ್ರೆ, ಪಾತ್ರಧಾರಿ ಯತ್ನಾಳ್ ಅವರು ಇರಬೇಕಾದ್ರೆ ಆ ಸೂತ್ರಧಾರಿಗಳು ಇವರ ರಕ್ಷಣೆಗೆ ನಿಲ್ತಾರಾ? ವರದಿ ಇಲ್ಲಿದೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಯತ್ನಾಳ್, ಶೋಕಾಸ್ ನೋಟಿಸ್ಗೆ ಡೋಂಟ್ ಕೇರ್. ಯತ್ನಾಳ್ ಮೇಲೆ ಅಮಾನತು ತೂಗುಗತ್ತಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ಶಾಸಕ ಯತ್ನಾಳ್ ಈಗ ಹೈಕಮಾಂಡ್ಗೂ ಸೆಡ್ಡು ಹೊಡೆದಿದ್ದಾರೆ. ಶೋಕಾಸ್ ನೋಟಿಸ್ಗೆ ಗಡುವು ಮುಗಿದು 2 ದಿನವಾದರೂ ಉತ್ತರ ಕೊಡದೆ ಡೋಂಟ್ ಕೇರ್ ನಿಲುವು ತೋರಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದ ಯತ್ನಾಳ್ ರಹಸ್ಯ ನಡೆ ಅವರ ಆಪ್ತರಿಗೆ ಅರ್ಥವಾಗ್ತಿಲ್ಲ. ಹೌದು, ವಿಜೇಂದ್ರ ನಾಯಕತ್ವ ವಿರುದ್ಧ ಬಹಿರಂಗ ಮಾತನಾಡಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿರೋ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆ ಕುತೂಹಲ ಮೂಡಿಸಿದೆ. ಫೆಬ್ರವರಿ 10ರಂದು ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿ 72 ಗಂಟೆಯೊಳಗೆ ಸಮಜಾಯಿಷಿ ಕೇಳಿತ್ತು. ಆದರೆ ಶೋಕಾಸ್ ನೋಟಿಸ್ಗೆ ಬಂಡಾಯ ನಾಯಕ ಯತ್ನಾಳ್ ನೋ ರೆಸ್ಪಾನ್ಸ್. ಗಡುವು ಮುಗಿದು 2 ದಿನ ಕಳೆದ್ರೂ ಡೋಂಟ್ ಕೇರ್ ಪ್ರವೃತ್ತಿ ತೋರುವ ಮೂಲಕ ಯತ್ನಾಳ್ ವರಿಷ್ಠರಿಗೆ ಸವಾಲ್ ಹಾಕಿದ್ದಾರೆ. ಇದರ ಪರಿಣಾಮ ಯತ್ನಾಳ್ ಮೇಲೆ ಅಮಾನತ್ತು ತೂಗುಗತ್ತಿ ತೂಗ್ತಾ ಇದೆ. ರೆಬೆಲ್ ನಾಯಕ ಶಾಸಕ ಯತ್ನಾಳ್ ಅವರ ನಡೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. 10ನೇ ತಾರೀಕು ಹೈಕಮಾಂಡಿಂದ ನೋಟಿಸ್ ಬಂತು. ನೋಟಿಸ್ ಇದುವರೆಗೆ ಉತ್ತರ ಕೊಟ್ಟಿಲ್ಲ. ಗಡುವು 72 ಗಂಟೆಗಳ ಕಾಲ ಕೊಡಲಾಗಿತ್ತು. 72 ಗಂಟೆಗಳ ಕಾಲ ಮುಗಿದು ಈಗ 2 ದಿನ ಅದ್ರ ಮೇಲಾಗಿದೆ. ಇನ್ನೂ ಕೂಡ ಯತ್ನಾಳ್ ಅವರು ಶೋಕಾಸ್ ನೋಟಿಸ್ಗೆ ಯಾವುದೇ ಉತ್ತರ ಕೊಡದೆ ಸೆಡ್ ಹೊಡೆದಿದ್ದಾರೆ. ನನಗೆ ನೋಟಿಸ್ ಬಂದಿಲ್ಲ, ಬಂದರೂ ಕೂಡ ಉತ್ತರ ಕೊಡಲ್ಲ ಅನ್ನುವಂತಹ ಡೋಂಟ್ ಕೇರ್ ಧೋರಣೆಯನ್ನು ಯತ್ನಾಳ್ ಅವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ನಡೆ ಏನಿರುತ್ತೆ ಅನ್ನುವಂತಹ ಚರ್ಚೆ ನಡೀತೆ. ಜೊತೆಗೆ ಅಮಾನತ್ ಮಾಡ್ತಾರೋ ಉಚ್ಚಾಟನೆ ಮಾಡ್ತಾರೋ ಅನ್ನುವಂಥ ಚರ್ಚೆಯು ಕೂಡ ಬಿಜೆಪಿಯಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಶಿಸ್ತು ಕ್ರಮವಾದರೆ ಉಚ್ಚಾಟನೆ ಬದಲು ಅಮಾನತು ಮಾಡುವ ಸಾಧ್ಯತೆ ಹೆಚ್ಚಿದೆ. ಕನಿಷ್ಠ 3 ವರ್ಷದಿಂದ 6 ವರ್ಷದವರೆಗೆ ಅಥವಾ ಮುಂದಿನ ಚುನಾವಣೆವರೆಗೆ ಪಕ್ಷದಿಂದ ಅಮಾನತು ಮಾಡಬಹುದು. ಅಷ್ಟಕ್ಕೂ ಕಳೆದ 3 ದಿನಗಳಿಂದ ಯತ್ನಾಳ್ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಬೆಂಗಳೂರು ನಿವಾಸದಲ್ಲೂ ಇಲ್ಲ, ವಿಜಯಪುರ ನಿವಾಸದಲ್ಲೂ ಇಲ್ಲ. ಮಾಧ್ಯಮಗಳಿಂದಲೂ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ. ಶೋಕಾಸ್ ನೋಟಿಸ್ ಹಿನ್ನೆಲೆ ಭಾರಿ ಮುಜುಗರಕ್ಕೆ ಒಳಗಾಗಿ ಹಿನ್ನಡೆ ಅನುಭವಿಸಿರುವ ಯತ್ನಾಳ್ ರಹಸ್ಯ ನಡೆ ಕಾಯ್ದುಕೊಳ್ಳುತ್ತಿದ್ದಾರೆ. RSS ಮೂಲಕ ಯತ್ನಾಳ್ ರಣತಂತ್ರ. ಹೈಕಮಾಂಡ್ಗೆ ಒತ್ತಡ ಹೇರಿದ್ರ ಶಾಸಕ ಯತ್ನಾಳ್. ಇನ್ನು ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಬಗ್ಗೆ ಯತ್ನಾಳ್ ಈಗಾಗಲೇ RSS ಮುಖಂಡರ ಗಮನಕ್ಕೆ ತಂದಿದ್ದಾರಂತೆ. ಸದ್ಯಕ್ಕೆ ಯಾವುದೇ ಶಿಸ್ತು ಕ್ರಮ ಆಗದಂತೆ ಸಂಘದ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸಿದ್ದಾರೆ ಎನ್ನಲಾಗಿದೆ. ಪಕ್ಷದ ನಾಯಕತ್ವದ ವಿರುದ್ಧ ಯತ್ನಾಳ್ ಅವರು ಪದೇ ಪದೇ ಮಾತಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಹೈಕಮಾಂಡ್ ಕೆಂಗಣಿಗೂ ಕೂಡ ಗುರಿಯಾಗಿದ್ದಾರೆ. ಈಗೇನು ಶೋಕಾಸ್ ನೋಟಿಸ್ ಅವರಿಗೆ ಕೊಟ್ಟಿದ್ದಾರೆ, ಈಗಾಗಲೇ ಗಡುವು ಮುಕ್ತಾಯ ಆಗಿದೆ. ಶೋಕಾಸ್ ನೋಟಿಸ್ನಿಂದ ಏನೆಲ್ಲ ಕ್ರಮ ಆಗುತ್ತೆ, ಶಿಸ್ತು ಕ್ರಮ, ಅದರಿಂದ ತಪ್ಪಿಸಿಕೊಳ್ಳುವಂತಹ ಕಸರತ್ತನ್ನು ಕೂಡ ಎಲ್ಲ ಒಂದು ಕಡೆ ಯತ್ನಾಳ್ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯತ್ನಾಳ್ ಅವರು ಸಂಘದ ಕೆಲ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಯಾವುದೇ ಕ್ರಮ ಆಗದಂತೆ ನೋಡ್ಕೋಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಯತ್ನಾಳ್ ನೋಟಿಸ್ ಗಡುವು ಮುಗಿದು ಇಂದಿಗೆ 2 ದಿನ. ಹೈಕಮಾಂಡ್ ನಡೆ ಏನು ಅನ್ನೋದು ಭಾರಿ ಕುತೂಹಲ ಹುಟ್ಟಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ನೋಡಿ, ಈ ವಿಚಾರದಲ್ಲಿ ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ನಮ್ಗೆ ಅವಶ್ಯಕತೆಯೂ ಇಲ್ಲ. ಈ BJPಯಲ್ಲಿ ಏನಾಗುತ್ತೆ, ಅವ್ರನ್ನ ಅಮಾನತ್ ಮಾಡ್ತಾರೋ ಅಥವಾ ಅವರನ್ನು ಇನ್ಯಾವ ರೀತಿಯಾದಂಥ ಶಿಕ್ಷೆಗೊಳಪಡಿಸ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿಯಲ್ಲಿ BJP ಈಗ ಸದ್ಯಕ್ಕೆ ಆ ಪವರಲ್ಲಿ ಇದೆಯಾ? ಕೇಂದ್ರದಲ್ಲಿ ಅಷ್ಟೊಂದು ಪವರ್ಫುಲ್ ಇರ್ಬೋದು, ರಾಜ್ಯದಲ್ಲಿ ಹಂಗಿದೆಯಾ? ಕಾಣಿಸಲ್ಲ ಆ ರೀತಿಯಾಗಿ.
ಏನೂ ಆಗಲ್ವೇನೋ, ಇನ್ನೊಂದು ರೀತಿಯಾದಂಥ ಎಚ್ಚರಿಕೆಯನ್ನು ಕೊಟ್ಟು ಇನ್ಮೇಲೆ ಹಂಗೆ ಮಾಡಬೇಡಿ ಅಂತ ಹೇಳಿ ಕಳಿಸ್ತಾರೇನೋ. ಬಟ್ ಕೊಟ್ಟಿರುವಂಥ ಶೋಕಾಸ್ ನೋಟಿಗೆ ಇವ್ರು ಏನು ಉತ್ತರ ಕೊಡ್ತಾರೆ ಅದು ಮುಖ್ಯನೇ ಅಲ್ವಾ? ಅಥವಾ ಕೊಡೋದೇನೆ ಅದೇ ರೀತಿಯಾಗಿದ್ದರೆ ಆ ಕಡೆಯಿಂದ ಹೇಗೆ ರಿಯಾಕ್ಟ್ ಬರುತ್ತೆ ನೋಡೋಣ ಏನಾಗುತ್ತೆ ಅಂತೇಳಿ. ನಮಗಿಷ್ಟೇ ಇರುವಂಥದ್ದು ಆಸಕ್ತಿ ಇದರಲ್ಲಿ, ಒಂದು ವಿರೋಧ ಪಕ್ಷ ಗಟ್ಟಿಯಾಗಿಲ್ವಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಅಷ್ಟೇ.